ಲೋಕಲ್ ಎಲೆಕ್ಷನ್ಗೆ ರಾಜ್ಯ ಬಿಜೆಪಿ ಭರದ ಸಿದ್ಧತೆ. ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಸಂಯೋಜಕರ ನೇಮಕ. ಲೋಕಲ್ ಎಲೆಕ್ಷನ್ಗೆ ರಾಜ್ಯ ಬಿಜೆಪಿ ಭರದ ಸಿದ್ಧತೆ. ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಸಂಯೋಜಕರ ನೇಮಕ. ಸಂಯೋಜಕರನ್ನ ನೇಮಿಸಿದ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಬಿಜೆಪಿ ಸಂಘಟನಾತ್ಮಕ ಚಟುವಟಿಕೆ ಬಿರುಸುಗೊಳಿಸಲು ತಯಾರಿ. ರಾಜ್ಯ ಕೋರ್ ಸಮಿತಿ ಸದಸ್ಯರನ್ನ ವಿಭಾಗಗಳಿಗೆ ನಿಯುಕ್ತಿ. ರಾಜ್ಯ ಪದಾಧಿಕಾರಿಗಳನ್ನ ಜಿಲ್ಲೆಗಳಿಗೆ ಸಂಯೋಜಕರನ್ನಾಗಿ ನೇಮಕ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ವಿಪಕ್ಷ ನಾಯಕ ಆರ್ ಅಶೋಕ್, ಸಿಟಿ ರವಿ, ಬೊಮ್ಮಾಯಿ, ಕಾರಜೋಳ ಸೇರಿ ಹಲವರು ನೇಮಕ. ಲೋಕಲ್ ಎಲೆಕ್ಷನ್ಗೆ ರಾಜ್ಯ ಬಿಜೆಪಿ ಈಗ ಭರದ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಯಾಕೆಂತಂದ್ರೆ ಕಾಂಗ್ರೆಸ್ ಕೂಡ ಒಂದು ಕಡೆ ಲೋಕಲ್ ಎಲೆಕ್ಷನ್ಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಅದರ ಬೆನ್ನಲ್ಲೇ ಈ ಒಂದು ಸ್ಥಳೀಯ ಚುನಾವಣೆಗೆ ರಾಜ್ಯ ಬಿಜೆಪಿ ಕೂಡ ಭರದ ಸಿದ್ಧತೆಯನ್ನ ಮಾಡ್ತಾ ಇದೆ. ಸಂಯೋಜಕರನ್ನು ಕೂಡ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರೀಗ ನೇಮಕವನ್ನ ಮಾಡಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಸಂಯೋಜಕರ ನೇಮಕ ಕೂಡ ಮಾಡಲಾಗಿದೆ. ಬಿಜೆಪಿ ಸಂಘಟನಾತ್ಮಕ ಚಟುವಟಿಕೆಗಳೇನಿದ್ದಾವೆ ಆ ಒಂದು ಚಟುವಟಿಕೆ ಬಿರುಸುಗೊಳಿಸಲು ಈಗ ಆಲ್ರೆಡಿ ತಯಾರಿಯನ್ನ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಈಗ ಲೋಕಲ್ ಎಲೆಕ್ಷನ್ ನಲ್ಲಿ ಗೆಲ್ಲೋದು ಕೂಡ ಬಹುದೊಡ್ಡ ಸವಾಲು. ಯಾಕೆಂತಂದ್ರೆ ಈಗ ಒಂದು ವೇಳೆ ಲೋಕಲ್ ಎಲೆಕ್ಷನ್ ಅಲ್ಲೇ ಗೆಲ್ಲಿಲ್ಲ ಅಂತಂದ್ರೆ ಇನ್ನು ಮುಂಬರುವಂಥ ವಿಧಾನಸಭಾ ಚುನಾವಣೆಯ ಎಲೆಕ್ಷನ್ ಅನ್ನ ಯಾವ ರೀತಿ ನಿಭಾಯಿಸ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಹಾಗಾಗಿ ಸದ್ಯಕ್ಕೆ ಈ ಒಂದು ಸವಾಲನ್ನು ಕೂಡ ಗೆಲ್ಲಬೇಕಾಗಿದೆ. ಹಾಗಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಸಂಯೋಜಕರ ನೇಮಕ ಕೂಡ ಮಾಡಲಾಗಿದೆ. ಸಂಯೋಜಕರನ್ನ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರೇ ನೇಮಕ ಮಾಡಿದ್ದಾರೆ. ಆ ಒಂದು ಲಿಸ್ಟ್ ಕೂಡ ಪ್ರಕಟ ಆಗಿದೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಯಲ್ಲಿ. ಬಿಜೆಪಿ ಸಂಘಟನಾತ್ಮಕ ಚಟುವಟಿಕೆಗೆ ಬಿರುಸನ್ನ ನೀಡಲು ಈ ಒಂದು ತಯಾರಿಯನ್ನ ಮಾಡಲಾಗ್ತಾ ಇದೆ. ರಾಜ್ಯ ಕೋರ ಸಮಿತಿ ಸದಸ್ಯರನ್ನ ವಿಭಾಗಗಳಿಗೆ ನಿಯುಕ್ತಿಯನ್ನ ಮಾಡಲಾಗಿದೆ. ಇನ್ನು ರಾಜ್ಯ ಪದಾಧಿಕಾರಿಗಳನ್ನ ಜಿಲ್ಲೆಗಳಿಗೆ ಸಂಯೋಜಕರನ್ನಾಗಿ ನೇಮಕ ಮಾಡಲಾಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ವಿಪಕ್ಷ ನಾಯಕ ಆರ್ ಅಶೋಕ್, ಸಿಟಿ ರವಿ, ಬೊಮ್ಮಾಯಿ, ಕಾರಜೋಳ ಸೇರಿ ಹಲವರು ನೇಮಕವನ್ನು ಕೂಡ ಮಾಡಲಾಗಿದೆ. ಸದ್ಯಕ್ಕೆ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣಾ ರಣಕಣಕ್ಕೆ ಕರ್ನಾಟಕ ರಾಜ್ಯ ಬಿಜೆಪಿ ಭರದ ಸಿದ್ಧತೆಯನ್ನ ಮಾಡ್ತಾ ಇದೆ. ಪಕ್ಷದ ಸಂಘಟನಾತ್ಮಕ ಚಟುವಟಿಕೆಗಳಿಗೆ ಹೊಸ ಚೈತನ್ಯವನ್ನ ತುಂಬುವುದಕ್ಕೆ ಜೊತೆಗೆ ತಳಮಟ್ಟದಿಂದಲೇ ಈ ಒಂದು ಕೇಡರನ್ನ ಬಲಪಡಿಸುವ ನಿಟ್ಟಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಹತ್ವದ ಕ್ರಮವನ್ನು ಕೂಡ ಸದ್ಯಕ್ಕೆ ಕೈಗೊಂಡಿದ್ದಾರೆ.